ನೀವು ಎರಡು ಪ್ರಾಬ್ಲಮ್ ಬಿಡಿಸಿರಲ್ಲ, both problems that you have solved. ಒಂದೇದ್ದು ಯಾವುದು, ಫಸ್ಟ್ ಯಾವ್ದು ಕಳಿಸಿದ್ ನಾನು, ಪಂಡಿತ್ ಅಂಡ್ ಭಟ್. am I right? ಪಂಡಿತ್ ಅಂಡ್ ಭಟ್, ಹೌದಾ? ಎರಡನೇದ್ದು ಎ ಅಂಡ್ ಬಿ, ಹೌದಾ? along with the answers that I have sent you. I think profit and joint venture 72,000. ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆಯಾ? ಟ್ಯಾಲಿಡ್. ಓಕೆ. ಕನಯ್ಯ ಕುಲಕರ್ಣಿ, ಆದರ್ಶ್ ಗಾಂವ್ಕರ್, ಆದಿತ್ಯ ಕುಲಕರ್ಣಿ ಬಿಡಿಸಿರಿ ಎಲ್ಲರೂ. ಈಗ ಬಂದವರು ನೀವು. is 154. There are others 155. There is no meaning in waiting others. Okay, it is already 6:40. We will start the class. ಈ ಕೊಟ್ಟ ಎರಡು ಪ್ರಾಬ್ಲಮ್ ನೀವು ಬಿಡಿಸಿರಿ. ನನಗೆ ತಿಳಿದ ಮಟ್ಟಿಗೆ ಎರಡು ಪ್ರಾಬ್ಲಮ್ ಅನ್ನ ಬಿಡಿಸಿರಲ್ಲ ಎಲ್ಲರೂ. ಓಕೆ, ಜಾಯಿಂಟ್ ಬ್ಯಾಂಕ್ ಏನಾಗಿದೆ, ಕರೆಕ್ಟ್ ಬಂದಿದೆ ಅಲ್ಲ. ಈಗ ನಾನು ಆಗಲೇ ಎರಡು ಪ್ರಾಬ್ಲಮ್ ಕಳಿಸಿದ್ದೇನೆ. ಯಾವ್ದ್ಯಾವ್ದದು ಎಕ್ಸ್ ವೈ ಅಂಡ್ ಝೆಡ್ ಅಲ್ವಾ? ಹೌದಾ? ಎಕ್ಸ್ ವೈ ಅಂಡ್ ಝೆಡ್. ಆ ಎಕ್ಸ್ ವೈ ಝೆಡ್ entered into joint venture to undertake a contract for construction of a building for a newly started joint stock company. ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಹೊಸ ಪ್ರಾರಂಭ ಆಗಿತ್ತು. ಆ ಕಂಪನಿಗೆ ಒಂದು ಹೊಸ ಬಿಲ್ಡಿಂಗ್ ಕಟ್ಟಬೇಕಾಗಿತ್ತು. ಆ ಕಟ್ಟೋದನ್ನ, ಆ ಕಂಪನಿಯ ಬಿಲ್ಡಿಂಗ್ ಅನ್ನು ಕಟ್ಟಲಿಕ್ಕೆ ಇವರು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ. ಎಟ್ ಎ ಪ್ರೈಸ್ ಆಫ್ ₹3,40,000. ಆ ಬಿಲ್ಡಿಂಗ್ ಕಟ್ಟೋ ಪ್ರೈಸ್ ಎಷ್ಟಿತ್ತು? 3,40,000. The price was paid in cash ₹2,80,000. Out of ₹3,40,000, ₹2,80,000 ಅವರು ಕ್ಯಾಶ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. They have paid in cash. And balance ಎಷ್ಟಪ್ಪ? 340 ಒಳಗೆ 280 ಹೋದ್ರೆ ಬ್ಯಾಲೆನ್ಸ್ ಎಷ್ಟು? 60,000 rupees. ಬ್ಯಾಲೆನ್ಸ್ ಇನ್ ಶೇರ್ಸ್ ಆಫ್ ದ ಕಂಪನಿ. ಅವ್ರ ಕಂಪನಿಯ ಶೇರ್ಸ್ ಅನ್ನು ಕೊಟ್ಟರು ಅವರು. ಅವ್ರ ಕಂಪನಿಯ ಶೇರ್ಸ್ ಅಂದ್ರೆ, ನಾವು ಸಣ್ಣರಿದ್ದಾಗ ಕಿರಾಣಿ ಅಂಗಡಿಗೆ ಮನ್ಯಾಗಿನ ಜ್ವಾಳ ಗೋಧಿ ಹಾಕಿ ಕಿರಾಣಿ ತರ್ತಿದ್ವಿ, ಹೌದನ? ಮನ್ಯಾಗ ಏನಿತ್ತು ಅದನ್ನ ಕೊಡ್ತಿದ್ರು, ಹೌದಾ? ರೊಕ್ಕ ಇದ್ದಿದ್ದು ರೊಕ್ಕ ಕೊಡ್ತಿದ್ರು. ಮನ್ಯಾಗ ನೀಟ್ಗಟ್ಲೆ ಜ್ವಾಳ ಇರ್ತಿತ್ತು, ಗೋಧಿ ಇರ್ತಿತ್ತು. ಅದೇ ಕ್ಯಾಶ್ ಅಂತ ಅವ್ರು ಏನ್ ಮಾಡ್ತಿದ್ರು, ರೇಟ್ ಮಾಡಿ ತಗೊಂತಿದ್ರು, ಅದಕ್ಕೆ ಏನ್ ಬೇಕು ಕೊಡ್ತಿದ್ರು. ಇಟ್ ವಾಸ್ ಎ ಕೈಂಡ್ ಆಫ್ ಪಾರ್ಟ್ಲಿ ಬಾರ್ಟರ್ ಸಿಸ್ಟಮ್. ಈಗ ಅದೆಲ್ಲ ಹೋಗಿದೆ. ನೌ-ಎ-ಡೇಸ್ ಇಟ್ ಹ್ಯಾಸ್ ಗಾನ್. ನಾವು ಸಣ್ಣರಿದ್ದಾಗ ಇನ್ನೂ ಸ್ವಲ್ಪ ಇತ್ತದು. ನಮ್ಗದು ಬಾರ್ಟರ್ ಸಿಸ್ಟಮ್ ಅಂತ ಗೊತ್ತಿರಲಿಲ್ಲ. ನಾವು ಕಾಮರ್ಸ್ ಕಲಿಯಾಕತ್ತಿಂದ ಅದಕ್ಕೆ ಬಾರ್ಟರ್ ಸಿಸ್ಟಮ್ ಅಂತಾರ ಅಂತ ಗೊತ್ತಾ. ಸೊ ಇಲ್ಲಿ ಏನಾಗಿದೆ, ಪಾರ್ಟ್ಲಿ ದೇ ಹ್ಯಾವ್ ಪೇಡ್ ಇನ್ ಕ್ಯಾಶ್ ಔಟ್ ಆಫ್ ₹3,40,000. ಕಂಪ್ನಿಯವರು ಇವ್ರಿಗೆ ಕೊಡಬೇಕು ಬಿಲ್ಡಿಂಗ್ ಕಟ್ಟಲಿಕ್ಕೆ. ಅದರಲ್ಲಿ ₹2,80,000 ಕ್ಯಾಶ್ ಕೊಟ್ಟರು. ರಿಮೈನಿಂಗ್ ₹60,000 ಅವ್ರದೇ ಕಂಪನಿಯ ಶೇರ್ಸ್ ಅನ್ನು ಕೊಟ್ಟರು ಅವರಿಗೆ. ದೇ ಹ್ಯಾವ್ ಪೇಡ್ ಇನ್ ದ ಫಾರ್ಮ್ ಆಫ್ ಶೇರ್ಸ್ at the value of ₹60,000. ನೋಡ್ರಿ, ಪೇಮೆಂಟ್ ಆಫ್ ಪ್ರೈಸ್ ಏನಿದೆಯಲ್ಲ, ಇದು ಎರಡು ಫಾರ್ಮ್ ನಲ್ಲಿ ಆಗಿದೆ. ಇಟ್ ಹ್ಯಾಸ್ ಮೇಡ್ ಇನ್ 2 forms. One is in cash, another one is in kind. Kind ಅಂದ್ರೆ ಯಾವುದು? It is shares of their own company. Sorry. They agreed to divide the profits on the ratio of 2:1:1. Their profit sharing ratio is how much? 2:1:1. ಯಾರ್ಯಾರ್ದು? X, Y, Z. X at the rate of 2, Y and Z at the rate of 1. Okay. Now, X, Y and Z contributed in cash, their capital contribution. Yes, to 36,000, 30,000 and 40,000 respectively. Respectively ಅಂದ್ರೆ ಬಹಳ ಗೌರವಪೂರ್ವಕವಾಗಿ ಅಂದಂಗಲ್ಲ. ರೆಸ್ಪೆಕ್ಟಿವ್ಲಿ ಅಂದ್ರೆ ಆರ್ಡರ್ ವೈಸ್ ಅದು. X, Y, Z ಅಂದಾರಲ್ಲ, 36, 30, 40 ಐತಲ್ಲ, ರೆಸ್ಪೆಕ್ಟಿವ್ಲಿ ಅಂದ್ರೆ 36,000 by X, 30,000 by Y,
40,000 by Z ಅಂದಂಗೆ ಅದಕ್ಕೆ ರೆಸ್ಪೆಕ್ಟಿವ್ಲಿ ಅಂತ ಕರ್ಕೋತಾರೆ. which amounts were deposited in a joint bank account. Joint bank account is to deposit ಮಾಡಿದರು. X paid rupees 4,000 for preparing building plan. ಇದಲ್ದನೆ ಆ ಬಿಲ್ಡಿಂಗ್ ದ ಪ್ಲಾನ್ ಮಾಡ್ಲಿಕ್ಕೆ ಎಕ್ಸ್ ತನ್ನ ಕಿಸೆದ 4,000 ರೂಪಾಯಿ ಕೊಟ್ಟ. Y brought a concrete machine. ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಒಂದು ಕಾಂಕ್ರೀಟ್ ಮಷೀನ್ ಅನ್ನು ಖರೀದಿ ಮಾಡಿದ್ರು. ಯಾರು ಖರೀದಿ ಮಾಡಿದ್ರು? Y ಪರ್ಸನಲಿ ತನ್ನ ರೊಕ್ಕ ಕೊಟ್ಟು ಖರೀದಿ ಮಾಡಿದ. ಜಾಯಿಂಟ್ ಬ್ಯಾಂಕ್ ಖರೀದಿ ಮಾಡಿಲ್ಲ ಅದನ್ನ. ಅಂಡ್ Z brought a motor lorry for cost of 50,000. ಈ ಕನ್ಸ್ಟ್ರಕ್ಷನ್ ಮುಗಿತನ Z ಏನ್ ಮಾಡಿದ? ಒಂದು 50,000 ರೂಪಾಯಿ ಕೊಟ್ಟು ಒಂದು ಮೋಟರ್ ಲಾರಿ ತಗೊಂಡ್ಬಂದ. ಉಸಕ್ ಹೇರಾಕ, ಕಡಿ ಹೇರಾಕ, ಕಬ್ಬಣ ಹೇರಾಕ, ಇರ್ಲಿ ಬಾಡಿ ಕೊಡುದೇನಂತ ತಂದ್ರು. ಇವರೆಲ್ಲ ಏನ್ ಮಾಡಿದ್ರು? ತಮ್ಮ ಪರ್ಸನಲ್ ಪಾಕೆಟ್ ನಿಂದ ಕೊಟ್ಟು ಖರೀದಿ ಮಾಡಿ ಇಲ್ಲಿ ತಂದು ಹಾಕಿದ್ರು. ಯಾರ್ಯಾರು? ಎಕ್ಸು ಬಿಲ್ಡಿಂಗ್ ಪ್ಲಾನಿಗೆ ರೊಕ್ಕ ಕೊಟ್ಟ 4,000. ವಾಯು ಕಾಂಕ್ರೀಟ್ ಮಷಿನ್ ತಂದ 35,000 ರೂಪಾಯಿದ್ದು. ಝೆಡ್ ಮೋಟರ್ ಲಾರಿ ತಂದ 50,000 ರೂಪಾಯಿ. ದೇರ್ ಅಡಿಷನಲ್ ಕಾಂಟ್ರಿಬ್ಯೂಷನ್ ಇನ್ ದ ಫಾರ್ಮ್ ಆಫ್ ಕೈಂಡ್. ದೇ ಪರ್ಚೇಸ್ ಪ್ಲಾಂಟ್ ಫಾರ್ 20,000. ಜಾಯಿಂಟ್ ಬ್ಯಾಂಕ್ ಖರೀದಿ ಮಾಡಿದ್ದು. ಮಷಿನರಿ 20,000, ಬಿಲ್ಡಿಂಗ್ ಮೆಟೀರಿಯಲ್ 1,76,000 ಅಂಡ್ ವೇಜಸ್ ಪೇಡ್ 70,000. ಇವು ಮೂರು ಪೇಮೆಂಟ್ ಎದ್ರ ಥ್ರೂ ಆಗ್ಯಾವ? ಇವು ಜಾಯಿಂಟ್ ಬ್ಯಾಂಕ್ ಥ್ರೂ ಆಗ್ಯಾವ. ಇವು payment through bank account. After completion of the contract, X took over the unused building material. X unused building material for a value of rupees 10,000. Y took over the concrete machine for a value of 15,000, and Z agreed to take over the motor lorry for 30,000. ಅವ್ರು ತಂದಿದ್ದು ಅವರು ಮತ್ತೊಂದು ವ್ಯಾಲ್ಯೂ ಮಾಡಿ ಹೊಳ್ಳಿ ವಾಪಸ್ ತಗೊಂಡು ಹೋದ್ರು. The machinery was sold for rupees 5,000. Machinery ಏನು ಖರೀದಿ ಮಾಡಿದ್ರು ಜಾಯಿಂಟ್ ಬ್ಯಾಂಕ್ ಥ್ರೂ, ಅದು 5,000ಕ್ಕೆ ಮಾರಾಟ ಆಯಿತು. ಅದಕ್ಕೆ ರೊಕ್ಕ ಬಂತು. They received the contract price. 3,40,000 ಕಾಂಟ್ರಾಕ್ಟ್ ಪ್ರೈಸ್ ಬಂತು. ಅದರಲ್ಲಿ 2,80,000 ಕ್ಯಾಶ್ ಬಂತು. ಇನ್ನು 60,000 ಏನು ಬಂದಿತ್ತು? ಶೇರ್ ಬಂದಿತ್ತು. ಹೌದಾ? ಎಕ್ಸ್ ಅಗ್ರಿ ಟು ಟೇಕ್ ಓವರ್ ದ ಶೇರ್. ಬಂದ ಶೇರ್ ಅನ್ನ ಯಾರು ತಗೊಂಡ್ರು? ಎಕ್ಸ್ ತಗೊಂಡ. at the value of rupees 55,000. 60,000 ರೂಪಾಯಿ ವ್ಯಾಲ್ಯೂದ ಶೇರ್ ತನ್ನ ಎಕ್ಸ್ 55,000 ರೂಪಾಯಿ ಕೊಟ್ಟು ತಗೊಂಡು ಹೋದ. Prepare the necessary accounts, assuming that the accounts are finally settled amongst the lenders. ಅರ್ಥ ಆಯ್ತಾ? ಬಿಡಿಸೋಣ ಇದನ್ನ. ಸ್ವಲ್ಪ ನಿನ್ನೆ ಮೊನ್ನೆ ಬಿಡಿಸಿದ್ರಕ್ಕಿಂತ ಇದೊಂದು ಸ್ವಲ್ಪ ಎಲೋಬ್ರೇಟ್ ಇದೆ ಪ್ರಾಬ್ಲಮ್. ಕಷ್ಟದ್ದೇನಿಲ್ಲ, ಸ್ವಲ್ಪ ಎಲೋಬ್ರೇಟ್ ಇದೆ. ನೋಡೋಣ ಏನು. Now, joint venture account. Joint venture account. ಮೊದಲಕ್ಕೇನು? ಪರ್ಚೇಸ್ ಆಫ್ ಮಟೀರಿಯಲ್. To joint bank, cost of material. To joint bank, cost of material. ಎಷ್ಟಿದೆ ನೋಡಿ? They purchased material 1,76,000. To joint bank. To joint bank ಏನ್ ಖರೀದಿ ಮಾಡಿದ್ರು? ಪ್ಲಾಂಟ್ 20,000. To joint bank, plant 20,000 ಹೋಗಲ್ಲ? 20,000 and to joint bank. Wages ಎಷ್ಟಿದೆ ನೋಡ್ರಿ? ವೇಜಸ್ 70,000. Wages
70,000. ಇದು ಜಾಯಿಂಟ್ ಬ್ಯಾಂಕ್ ಥ್ರೂ ಪೇಮೆಂಟ್ ಮಾಡಿದ್ರು. ಇನ್ ಅಡಿಷನಲ್ ಎಕ್ಸ್ ವೈ ಝೆಡ್ ಏನ್ ಮಾಡ್ಯಾರ ನೋಡ್ರಿ ಅಲ್ಲ, 2x ಅಕೌಂಟ್, ಬಿಲ್ಡಿಂಗ್ ಪ್ಲಾನ್ ಎಷ್ಟು 4,000. 2y ಅಕೌಂಟ್ ಏನು, ಕಾಂಕ್ರೀಟ್ ಮಷಿನ್ ಎಷ್ಟದು ವೈ ಖರೀದಿ ಮಾಡಿದ್ದು ಕಾಂಕ್ರೀಟ್ ಮಷಿನ್. ವೈ ಬ್ರಾಟ್ ಎ ಕಾಂಕ್ರೀಟ್ ಮಷಿನ್ 35,000. 2z ಅಕೌಂಟ್ ಏನಿದು, ಲಾರಿ ತಂದ ನಾವು ಎಷ್ಟರದು 50,000. ನೋಡಿ 1,76,000 ಕೊಟ್ಟು ಮಟೀರಿಯಲ್ ತಂದಾರ, ಅದನ್ನ ಜಾಯಿಂಟ್ ಬ್ಯಾಂಕ್ ಥ್ರೂ ಪೇಮೆಂಟ್ ಮಾಡಿದ್ರು, ಜಾಯಿಂಟ್ ಬ್ಯಾಂಕ್ ಅಂದ್ರಿ. ಆಮೇಲೆ ಒಂದು ಮಷಿನರಿ ಖರೀದಿ ಮಾಡ್ಯಾರ 20,000 ಕೊಟ್ಟು, ಅದು ಜಾಯಿಂಟ್ ಬ್ಯಾಂಕ್ ಥ್ರೂನ ತಗೊಂಡಾರ, ಇಂಡಿವಿಜುವಲಿ ತಗೊಂಡಿಲ್ಲ, ಅದು 20,000 ಜಾಯಿಂಟ್ ಬ್ಯಾಂಕ್. ವೇಜಸ್ ಪೇಮೆಂಟ್ ಮಾಡ್ಯಾರ 70,000 ಜಾಯಿಂಟ್ ಬ್ಯಾಂಕ್ ಥ್ರೂ, ಅದನ್ನು ಜಾಯಿಂಟ್ ಬ್ಯಾಂಕ್ ಅಂತ ಖರ್ಚು ಹಾಕಿದ್ರಿ. ಇದಲ್ದನ ಇಂಡಿವಿಜುವಲಿ ಅವ್ರು ಒಂದಿಷ್ಟು ಖರ್ಚು ಮಾಡ್ಯಾರ. ಯಾರ್ಯಾರು ಖರ್ಚು ಮಾಡ್ಯಾರ ಅವ್ರವ್ರ ಸಲ ಹೆಚ್ಚಾಗಿ. ಎಕ್ಸ್ ಏನ್ ಖರ್ಚು ಮಾಡ್ಯಾನ, ಅವ್ನ ಬಿಲ್ಡಿಂಗ್ ಪ್ಲಾನ್ ತಗ್ಸಕ್ ಏನ್ ಮಾಡಿದ 4,000 ರೂಪಾಯಿ ಖರ್ಚು ಮಾಡಿದ, ಎಕ್ಸ್ ನ ಸಲ ಹೆಚ್ಚಾಗಿ. ವೈ ಏನ್ ಮಾಡಿದ, ಬಿಲ್ಡಿಂಗ್ ಕಟ್ಟಕ್ ಅನುಕೂಲ ಆಗ್ಲಿ ಅಂತ ಒಂದು ಕಾಂಕ್ರೀಟ್ ಮಷಿನ್ ತಂದ 35,000, ಅದಕ್ಕದು ವೈ ನ ಹೆಸರಲ್ಲೇ ಹೆಚ್ಚಾಗಿ. ಝೆಡ್ ಏನ್ ಮಾಡಿದ, ಓಡಾಡಕ್ ಒಂದು ಗಾಡಿ ಇರ್ಲಿ, ಟ್ರಕ್ ಬಾಡಿಗೆ ಏನ್ ಕೊಡುದು ಅಂತ ಹೇಳುದು, ಲಾರಿ ತಂದ 50,000 ಅವನ. ಅರ್ಥ ಆಯ್ತಾ? ದೀಸ್ ಆರ್ ದ ಎಕ್ಸ್ಪೆನ್ಸಸ್. Cost of material, then cost of machinery, then wages paid, then building plan expense, then concrete machine expense, then lorry expense. ನೀವು ಬಿಲ್ಡಿಂಗ್ ಪ್ಲಾನು, ಕಾಂಕ್ರೀಟು ಮತ್ತು ಲಾರಿ ಇಂಡಿವಿಜುವಲಿ ಕೊಟ್ಟಿದ್ದಕ್ಕೆ ಅವ್ರ ಹೆಸರು ಆಯ್ತು. ನಾಳೆ ಅವ್ರವ್ರ ಅಕೌಂಟ್ ಸೆಟಲ್ ಮಾಡುವಾಗ ಅಷ್ಟು ಅವ್ರನ್ನ ಹಿಡಿದು ಕೊಡ್ತೇವೆ. ಇದು ಸರಿನಾ? ನಾವು ಈಗ ಬೈ ಜಾಯಿಂಟ್ ಬ್ಯಾಂಕ್ ಕಾಂಟ್ರಾಕ್ಟ್ ಪ್ರೈಸ್ ರಿಸೀವ್ಡ್, ಹೌದಲ್ಲ? ಎಷ್ಟಿದೆ ಕಾಂಟ್ರಾಕ್ಟ್ ಪ್ರೈಸು? ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆ? 3,40,000. ಅದರ ರೊಕ್ಕ ಎಷ್ಟು ಬಂದೈತಿ? 2,80,000. ಜಾಯಿಂಟ್ ಬ್ಯಾಂಕ್ ಹಚ್ಚೋದು ಬರೀ 2,80,000. ತಿಳ್ಕೊರಿ, ರೊಕ್ಕ ಬಂದು ಬ್ಯಾಂಕಿಗೆ ಜಮಾ ಆಗಿದ್ದು 2,80,000. ಇನ್ನು 60,000 ಅದು ಸೇಲ್ಸ್ ಅಲ್ಲ, ಅದು ನಮ್ಮನೆ ಉದ್ರಿ ಸೇಲ್ ಇದ್ದಂಗೆ. ಅದು ಹೌದಾ? ಉದ್ರಿ ಸೇಲ್ ಇದ್ದಂಗೆ. ಉದ್ರಿ ಇತ್ತು, ಯಾರ ಹೆಸರಲ್ಲಿ ಇತ್ತು ಅವ್ರ ಹೆಸರಲ್ಲಿ ಇರ್ತಿದ್ವಿ. ಉದ್ರಿನೂ ಅಲ್ಲದ, ಈಗ ರೊಕ್ಕದ ಬದಲು ಏನ್ ಕೊಟ್ರ ಅವರು? ಶೇರ್ಸ್ ಕೊಟ್ಟಾರ. ರೊಕ್ಕ ಬಂದ್ರ ಜಾಯಿಂಟ್ ಬ್ಯಾಂಕ್ ಅಂತೇಳಿ, ಶೇರ್ ಬಂದ್ರ ಬೈ ಶೇರ್ಸ್ ಅಕೌಂಟ್. ರಿಯಲ್ ಅಕೌಂಟ್ ಇದು. ಶೇರ್ ಅಕೌಂಟ್ ಓಪನ್ ಆಗ್ತಿಲ್ಲ, ಹೌದಾ? ಶೇರ್ಸ್ ಅಕೌಂಟ್ ಎಷ್ಟು? 60,000. ಟೋಟಲ್ ಪ್ರೈಸ್ 3,40,000 ಆಗ್ತಿಲ್ಲ. ಇದೆ ಟೋಟಲ್ ಪ್ರೈಸ್ ಹತ್ತಿದಾಗ ನಿಮಗೆ ಪ್ರಾಫಿಟ್ ಬರ್ತಿಲ್ಲ ಅಂದ್ರೆ ಬರುದಿಲ್ಲ. ಅರ್ಥ ಆಯ್ತಾ? ಇಟ್ ಓಕೆ, ರೈಟ್. ಇದಲ್ದನ ಉಳಿದದ್ದು ಯಾರ್ಯಾರು ಏನೇನು ಇದಾರ ಅವ್ರವ್ರ ಹೆಸರೇ ಹಚ್ಚ್ರಿ. ಯಾರ್ಯಾರು ಏನೇನೋ ಇದಾರ ನೋಡ್ರಿ. ಉಳಿದದ್ದು ಯಾರ್ಯಾರು ಏನೇನೋ ಇದಾರ. ಎಕ್ಸ್ ಟುಕ್ ಓವರ್ ದ ಅನ್ಯೂಸ್ಡ್ ಬಿಲ್ಡಿಂಗ್ ಮಟೀರಿಯಲ್ ಫಾರ್ ₹10,000. ಇದು ಲಾಭನ ಅಲ್ಲ, ಮಾರ್ದಂಗ ಇದು. ಅದಕ್ಕೆ ಏನ್ ಮಾಡಿದ್ರಿ? ಬೈ ಎಕ್ಸ್ ಅನ್ಯೂಸ್ಡ್ ಬಿಲ್ಡಿಂಗ್ ಮಟೀರಿಯಲ್. ಎಷ್ಟದು? ಎಕ್ಸ್ ಒಯ್ದಿದ್ದು ಅನ್ಯೂಸ್. ಇದು ಒಂದ್ ನಮನಿ ಕ್ಲೋಸಿಂಗ್ ಸ್ಟಾಕ್ ಟೇಕನ್ ಓವರ್ ಇದ್ದಂಗೆ. ಇದು ನೆನಪಿರ್ಲಿ, ಕ್ಲೋಸಿಂಗ್ ಸ್ಟಾಕ್ ಟೇಕನ್ ಓವರ್ ಅಂದಾಗ ಯಾರು ಒಯ್ದಿರ್ತಾರ ಅವ್ರ ಹೆಸರು ಹೇಳ್ತೇವಲ್ಲ, ಹಂಗಿದು. ಅನ್ಯೂಸ್ಡ್ ಬಿಲ್ಡಿಂಗ್ ಮೆಟೀರಿಯಲ್ ಅನ್ನ ಯಾರು ಒಯ್ದಾರ? ಎಕ್ಸ್ ಒಯ್ದಾರ. ಎಷ್ಟು ವ್ಯಾಲ್ಯೂ ಮಾಡಿ ತಗೊಂಡೋಗ್ಯಾನ? 10,000. 2,80,000 ರೊಕ್ಕ ಬಂತು, 60,000 ಶೇರ್ ಬಂತು, 10,000 ಇನ್ನುಳಿದ ಮೆಟೀರಿಯಲ್ ಮಾರಿದ ರೊಕ್ಕ ಬಂತು. ಯಾರಿಂದ? ಎಕ್ಸ್ ನಿಂದ. ರೊಕ್ಕ ಬಂದಿಲ್ಲ, ಎಕ್ಸ್ ಹೆಸರಲ್ಲಿ ಜಮಾ ತಗೊಂಡ್ರಿ, ಹೌದಾ? ಮುಂದೆ ವೈ ಏನೋ ಒಯ್ದಾನ ನೋಡ್ರಿ. ಬೈ ವೈಸ್ ಅಕೌಂಟ್. ವೈ ಏನೋ ಒಯ್ದಾನ ನೋಡ್ರಿ. ವೈ ಟುಕ್ ಓವರ್ ದ ಕಾಂಕ್ರೀಟ್ ಮಷಿನ್. ಕಾಂಕ್ರೀಟ್ ಮಷಿನ್ ಒಯ್ದ ವೈ. ಎಷ್ಟಕ್ಕೆ ಒಯ್ದ ಕಾಂಕ್ರೀಟ್ ಮಷಿನ್? 15,000ಕ್ಕೆ ಒಯ್ದ. ಆಮೇಲೆ ಝೆಡ್ ಏನೋ ಒಯ್ದಾನ ನೋಡ್ರಿ. ಝೆಡ್ಸ್ ಅಕೌಂಟ್, ಬೈ ಝೆಡ್ಸ್ ಅಕೌಂಟ್. ಝೆಡ್ ಲಾರಿ ಒಯ್ದಾನ. ಎಷ್ಟಕ್ಕ? ಟೇಕನ್ ಓವರ್, ಲಾರಿ ಟೇಕನ್ ಓವರ್. ಎಷ್ಟಕ್ಕೆ ಒಯ್ದ ಝೆಡ್? ಲಾರಿ ಒಯ್ದಿದ್ದ ಎಷ್ಟಕ್ಕೆ? 30,000ಕ್ಕೆ. ನೋಡ್ರಿ ಇಲ್ಲೇ ಏನೇನಾಯ್ತು?
ಕಂಪ್ನಿಯವ್ರ ಕಡೆಯಿಂದ 2,80,000 ಬಂತು ರೊಕ್ಕ. ಕಂಪ್ನಿಯವ್ರ ಕಡೆಯಿಂದ 2,80,000 ಬಂತು. 60,000 ರೂಪಾಯಿ ಶೇರ್ ಬಂತು. 3,40,000 ಬಂದಂಗ ಆ ಕಂಪ್ನಿಯವ್ರ ಕಡೆ. ಅದಾದ್ಮೇಲೆ ಎಕ್ಸ್ ಉಳಿದ ಮಟೀರಿಯಲ್ ಒಯ್ದಿದ್ದಕ್ಕೆ 10,000 ಎಕ್ಸ್ ಇಂದ ಬರ್ತೈತಿ. ಅದು ಸೇಲ್ ಇದ್ದಂಗ, ಹೌದಾ, ವೇಸ್ಟ್ ಆಗಿಲ್ಲ ಅದು. ವೈ ಏನ್ ಮಾಡಿದ ಕಾಂಕ್ರೀಟ್ ಮಷೀನ್ ಅನ್ನು ಒಯ್ದ 15,000. ಝೆಡ್ ಏನ್ ಮಾಡಿದ ಲಾರಿ ಒಯ್ದ 30,000. ಇದಲ್ದನ ಒಂದು ಮಷಿನರಿ ಖರೀದಿ ಮಾಡಿದ್ರಲ್ಲಿ ಇಲ್ಲಿ 20,000ಕ್ಕೆ ಮಷಿನರಿ ಖರೀದಿ ಮಾಡಿರಲ್ಲ, ಅದನ್ನು ಮಾರಾಟ ಮಾಡ್ಯಾರ ಹೊರಗೆ ಯಾರಿಗೋ. ನೋಡ್ರಿ, ಅದನ್ನ ಮಾರಾಟ ಮಾಡಿದ. ದ ಪ್ಲಾಂಟ್ ವಾಸ್ ಸೋಲ್ಡ್ ಫಾರ್ ₹5,000. ಹೊರಗಿನವ್ರೆ ಮಾರಾಟ ಮಾಡಿದ್ರ ರೊಕ್ಕ ಬರ್ತತಿ ಬೈ ಜಾಯಿಂಟ್ ಬ್ಯಾಂಕ್. ಅದು ಒಳಗಿನವ್ರು ತಾವ ತಗೊಂಡವ್ರು ರೊಕ್ಕ ಕೊಟ್ಟಿಲ್ಲ, ಅವರು ಫೈನಲ್ ಸೆಟಲ್ಮೆಂಟ್ ನ ಸೆಟಲ್ ಆಕೈತಿ. ಅದಕ್ಕೆ ಅವ್ರ ಹೆಸರು ಬರ್ದೇವಿ. ಅವ್ರು ರೊಕ್ಕ ಕೊಟ್ಟಿಲ್ಲ, ಇನ್ನು ಅವ್ರ ಅಕೌಂಟ್ ಸೆಟಲ್ ಮಾಡೋರು ಸೆಟಲ್ ಆಕೈತಿ. ಹೊರಗಿನವ್ರು ಮಾಡಿದಾಗ ರೊಕ್ಕ ಬರ್ತೈತಿ. ಏನಿದು? ಸೇಲ್ ಆಫ್ ಮಷಿನರಿ, ಸೇಲ್ ಆಫ್ ಪ್ಲಾಂಟ್. ಎಷ್ಟು? 5,000. ರೈಟ್. ಎಷ್ಟಾಯ್ತು ಟೋಟಲ್? ಎಷ್ಟಾಯ್ತು ನೋಡ್ರಿ. ಎಷ್ಟಾಯ್ತು? 5 ರೂಪಾಯಿನ 4 ಲಕ್ಷ. ರೈಟ್. ಇಷ್ಟು ಇವ್ರ ಹತ್ರ ಬರುವುದು. ಇದು ಇನ್ಕಮಿಂಗ್, ಇದು ಇನ್ಕಮಿಂಗ್ ಇದ್ದಂಗೆ, ಇದು ಔಟ್ ಗೋಯಿಂಗ್ ಇದ್ದಂಗ. when incoming is more than outgoing, there is a profit. ಹೌದಾ? ಇಲ್ಲಿ ಏನೇನೈತಿ ನೋಡ್ರಿ, 176 ಪ್ಲಸ್ 4, 180. ಇದು 2 ಲಕ್ಷ. 270, 320, 355 ಇಲ್ಲೇ ಎಷ್ಟೈತಿ? 4 ಲಕ್ಷ ಐತಿ. ಇಲ್ಲಿ ಎಷ್ಟೈತಿ? 4 ಲಕ್ಷ ಐತಿ. ಎಷ್ಟು ಉಳಿತಿನ? ಡಿಫ್ರೆನ್ಸ್ ಎಷ್ಟು ಉಳಿತು? ಇದು 4 ಲಕ್ಷ ಐತಿ, ಇಲ್ಲಿ 355. ಡಿಫ್ರೆನ್ಸ್ ಎಷ್ಟು ಉಳಿತು? ಡಿಫ್ರೆನ್ಸ್ ಅಲ್ಲ, 355 ತೆಗೆದ್ರೆ ಡಿಫ್ರೆನ್ಸ್ ಎಷ್ಟು ಆಕೈತೋ? 45,000 ಆಕೈತಿ. ನೀವು ಪ್ರಾಬ್ಲಮ್ ಆನ್ಸರ್ 40,000 ಐತಿ, ಈಗ ಉಳಿದಿದ್ದು 45,000 ಐತಿ. ಇನ್ನು 5,000 ಎಲ್ಲಿದ್ ನೋಡೋಣ ಅಂತ. ಈಗ ಎಲ್ಲಿದೆ ಅನ್ನೋದು ಹೇಳ್ತೇನೆ. ಈಗ ಎಲ್ಲಿದಂದ್ರ ಶೇರ್ಸ್ ಏನು 60,000 ಐತಲ್ಲ, ಕಂಪನಿಯವ್ರು ನಮಗೆ ಶೇರ್ಸ್ 60,000 ಕೊಟ್ಟರು. ಈ ಶೇರ್ ಅನ್ನ ಯಾರು ತಗೊಂಡೋಗ್ಯಾರ? ಯಾರು ಹೋಗ್ತಾರ? ಈ ಶೇರ್ ಅನ್ನು ತಗೊಂಡೋಗಕ್ ಯಾರು ಹೋಗ್ತಾರ ನೋಡ್ರಿ ಇಲ್ಲಿ. ಹೌದಾ? ಎಕ್ಸ್ ಅಗ್ರಿ ಟು ಟೇಕ್ ಓವರ್ ದ ಶೇರ್. ಎಷ್ಟದ? 60,000 ರೂಪಾಯಿ ಶೇರ್. ಎಷ್ಟಕ್ಕೆ ತಗೊಳಕ್ ಹೋಗ್ತಾನವ? 55,000ಕ್ಕ. 60,000 ಶೇರ್ 55,000 ಕೊಯ್ಯಾಕತ್ತಾನಂದ್ರ ಅಲ್ಲಿ ನುಕ್ಸಾನ್ ಆತು. ಫೋರ್ಮ್ಗೆ ಎಷ್ಟು ನುಕ್ಸಾನ್ ಆತು? 5,000 ನುಕ್ಸಾನ್ ಆತು. 5,000 ನುಕ್ಸಾನ್ ಆತು. ಇಸ್ ಇಟ್ ಓಕೆ? ಆ ನುಕ್ಸಾನ್ ಇಲ್ಲಿ ಇರ್ತದೆ. ಅದು ಡೆಬಿಟ್ ಆಗಬೇಕಲ್ಲ. ಡೆಬಿಟ್ ಆಲ್ ಎಕ್ಸ್ಪೆನ್ಸ್ ಅಂಡ್ ಲಾಸಸ್ ಅಂತ ಹೇಳಿ ಇಲ್ಲೆಲ್ಲ ಎಕ್ಸ್ಪೆನ್ಸು ಹಚ್ಚಿರಿ, ವೇಜಸ್ ಹಚ್ಚಿರಿ, ಸೇಲ್ಸ್ ಪರ್ಚೇಸ್ ಎಲ್ಲ ಹಚ್ಚಿರಿ. ಲಾಸ್ ಒಂದು ಹಚ್ಬೇಕಲ್ಲ. 2 ಲಾಸ್ ಆನ್ ಶೇರ್. ಎಷ್ಟಾಯ್ತು? 5. ಲಾಸ್ ಆನ್ ಶೇರ್ 5. ಈಗ ನಿಮ್ಮ ಪ್ರಾಫಿಟ್ ಎಷ್ಟಾಯ್ತು ನೋಡ್ರಿ? 40,000. 4 ಲಕ್ಷ ಟೋಟಲ್ಲು. 40,000 ಲಾಭ. 2:1 ಅಂದ್ರೆ 2 ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು X, Y, Z. ಎಕ್ಸ್ಗೆ 20,000. 2:1:1. Yಗೆ 10,000. Zಗೆ 10,000. ಅರ್ಥವಾಯ್ತಾ? ಇಲ್ಲಿ ನೋಡ್ರಿ, ಸಣ್ಣ ಸುಮ್ಮ ನೀವು ಹಾಕ್ರಿ ಬಿಡ್ರಿ, ಅವಶ್ಯಕತೆ ಇಲ್ಲ. ಇಲ್ಲೊಂದು ಹೊಸ ಅಕೌಂಟ್ ಓಪನ್ ಆಯ್ತು. ಯಾವ್ದದು? ಶೇರ್ಸ್ ಅಕೌಂಟ್ ಓಪನ್ ಆಯ್ತು. ಏನಾಯ್ತು? ಶೇರ್ಸ್ ಅಕೌಂಟ್ ಓಪನ್ ಆಯ್ತು. ಶೇರ್ ಅಕೌಂಟ್ಗೆ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಟರ್ ಟು ಶೇರ್. ಶೇರ್ ಅಕೌಂಟ್ ಇಸ್ ಡೆಟರ್ ಟು ಜಾಯಿಂಟ್ ವೆಂಚರ್. ಎಷ್ಟು? 60,000.
ಹೌದಾ 60,000. ಇದು ಈ ಅಕೌಂಟ್ ಕ್ಲೋಸ್ ಆಗ್ಬೇಕಲ್ಲ, ಶೇರ್ ಅಕೌಂಟ್ ಕ್ಲೋಸ್ ಆಗ್ಬೇಕಲ್ಲ. ಹೆಂಗ್ ಕ್ಲೋಸ್ ಆಕತಿ? ಬೈ ಎಕ್ಸ್ ಅಕೌಂಟ್ 55,000. ಎಕ್ಸ್ ಅಕೌಂಟಿಗೆ 50,000 ಹಾಕದ ಅದು, ಅವನ ಅಕೌಂಟಿಗೆ ಟ್ರಾನ್ಸ್ಫರ್ ಆಯ್ತು ಎಕ್ಸ್ಗೆ. ರಿಮೈನಿಂಗ್ 5,000 ಏನಾಗ್ತದು? 5,000 ಏನಾಯ್ತು? ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಲಾಸ್. ಅದನ್ನ ಲಾಸ್ ಇಲ್ಲ ನಾವು, ಲಾಸ್ ಆನ್ ಶೇರ್ ಅಕೌಂಟ್. ಅರ್ಥ ಆಯ್ತಾ? ಶೇರ್ ಅಕೌಂಟ್ ಇಸ್ ಕ್ಲೋಸ್ ನೌ. ಶೇರ್ ಅಕೌಂಟ್ ಓಪನ್ ಆಗಿತ್ತು, ಕ್ಲೋಸ್ ಆಗ್ಬೇಕಲ್ಲ. ಫರ್ಮ್ ಕ್ಲೋಸ್ ಆದಾಗ ಎಲ್ಲ ಅಕೌಂಟ್ ಕ್ಲೋಸ್ ಆಗ್ಬೇಕು, ಯಾವ ಜೀವನ ಉಳಿದಂಗಿಲ್ಲ. At the time of liquidation, at the time of dissolution, all accounts should be closed. Nothing should be there in the any account of the firm. Either it is real account, or it is nominal account, or it is personal account. All accounts should be closed. ಈಗ ಇವರು ಫೈನಲ್ ಸೆಟಲ್ಮೆಂಟ್ ಮಾಡೋದ್ನಾಗ ಶೇರ್ ಅಕೌಂಟ್ ಜೀವನ ತುಳಿಬಾರ್ದಲ್ಲ. ಬ್ಯಾಲೆನ್ಸ್ ಇನ್ ಶೇರ್ ಅಕೌಂಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ಎಕ್ಸ್ ಅಕೌಂಟ್ at the agreed value of rupees 55,000. 55,000 ಖರ್ಚು ಬಿದ್ಮೇಲೆ 5,000 ಕ್ಯಾರಿ ಡೌನ್ ಅನ್ನಕ್ ಬರಂಗಿಲ್ಲ. All shares have been transferred for rupees 55,000. There is no balance in share account. ನೀವು ಕ್ಯಾರಿ ಡೌನ್ ಅಂದ್ರೆ ಅದ್ರ ಅರ್ಥ ಏನಾಕತಿ? ಶೇರ್ ಅಕೌಂಟ್ ಶೇರ್ ಅದಾವ ಅಂತ ಆಕತಿ. ಆದ್ರೆ 60,000 ಶೇರ್ 55,000 ಹೋಗೈತಿ ಅಂದ್ರೆ 55,000 ಯಾಕೆ ತಗೊಂಡು ಅವ್ರಿಗೆ ಕಳ್ಸಿದ್ರಿ? ಇನ್ನು 5,000 ಏನೋ ನುಕ್ಸಾನ ಆತಂದ್ ನಮ್ಗೆ ಗೊತ್ತಾಗೈತಿ. ನುಕ್ಸಾನ, ಆ ನುಕ್ಸಾನ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಬಿಟ್ ಮಾಡೇವಿ. ಅದಕ್ಕೆ ಬೈ ಜಾಯಿಂಟ್ ವೆಂಚರ್ ಅಕೌಂಟ್ 5,000. Followed. You have to understand the logic of each account. ಪ್ರತಿ ಅಕೌಂಟ್ ಲಾಜಿಕ್ ಅನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಕಲಿಸಿದ್ದು ಏನು, ಬೈಹಾರ್ಟ್ ಹಾಕಿದ್ರೆ ಪರೀಕ್ಷೆ ಮುಗಿತಾನೆ ಅಷ್ಟೇ ನೆನ್ಪಿಡ್ತಾರೆ. ಲಾಜಿಕ್ ಅರ್ಥ ಮಾಡ್ಕೊಂಡ್ರೆ ಮುಂದೆ ನಮ್ಮ ಅವಶ್ಯಕತೆ ಇಲ್ಲ. ಟು ಅಂಡರ್ಸ್ಟ್ಯಾಂಡ್ ದ ಕನ್ಸೆಪ್ಟ್ ಆಫ್ ಈಚ್ ಅಕೌಂಟ್ ಏನಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಪ್ರಾಬ್ಲಮ್ ಕಡೆಗೆ ತಪ್ಪಾಗೋದಕ್ಕೆ ಪ್ರಶ್ನೆ ಅವೆಲ್ಲ ಆನ್ಸರ್ ಒಂದು ಹೆಚ್ಚು ಕಡಿಮೆ ಪ್ರಾಬ್ಲಮ್ನ ಕೊಟ್ಟ ಆನ್ಸರ್ ನಿಮ್ಗೆ ಟ್ಯಾಲಿ ಆಗ್ಲಿಕ್ಕಿಲ್ಲ. ಒಮ್ಮೊಮ್ಮೆ ತಲೆ ಕೆಡಿಸೋಬೇಡ್ರಿ. ಕನ್ಸೆಪ್ಚುಲಿ ನೀವು ಕರೆಕ್ಟ್ ಮಾಡಿರಲಿಲ್ಲ ಅಷ್ಟ ನೋಡ್ಕೊಡ್ರಿ. ಕನ್ಸೆಪ್ಚುಲಿ ವೆದರ್ ಐ ಆಮ್ ರೈಟ್ ಆರ್ ನಾಟ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. that is how you need to learn accounting. ಬೈಹಾರ್ಟ್ ಹಾಕೋದಲ್ಲ, ಜರ್ನಲ್ ಎಂಟ್ರಿ ಬೈಹಾರ್ಟ್ ಹಾಕೋದಲ್ಲ. ಕಾನ್ಸೆಪ್ಟ್ ಅನ್ನ ಯಾವ್ದು ಪರ್ಸನಲ್ ಅಕೌಂಟ್ ಏನ್ ಹೇಳುತ್ತೆ, ಶೇರ್ ಅಕೌಂಟ್ ಇದೆ ರಿಯಲ್ ಅಕೌಂಟ್. ಇಲ್ಲೊಂದು ಹೊಸ ಅಕೌಂಟ್ ಓಪನ್ ಆಯ್ತು, ಈ ಅಕೌಂಟ್ ಏನಾಯ್ತು, ಎಕ್ಸ್ ತಗೊಂಡೋದ ಎಷ್ಟಕ್ಕೆ ತಗೊಂಡೋದ? 55,000 ತಗೊಂಡೋದ. 55,000 ತಗೊಂಡೋದ್ರೆ ಇನ್ನು 5,000 ಶೇರ್ ಉಳಿದಾವ, ಅಲ್ಲೇ ಉಳಿದಿಲ್ಲ. ಆಲ್ ಶೇರ್ಸ್ ಹ್ಯಾವ್ ಬೀನ್ ಟ್ರಾನ್ಸ್ಫರ್ಡ್ ಫಾರ್ ವ್ಯಾಲ್ಯೂ ಆಫ್ 55,000 ಅಂದಾಗ ಇನ್ನು 5,000 ಕೊರತೆ ಆಯ್ತು, ಡೆಫಿಸಿಟ್ ಆತಲ್ಲಿ. ದಟ್ ಡೆಫಿಸಿಟ್ ಇಸ್ ನಥಿಂಗ್ ಬಟ್ ಲಾಸ್ ಆನ್ ದಟ್ ಶೇರ್. ಆ ಕಾಮನ್ ಲಾಸ್ ಏನೈತಲ್ಲ ಅದು ಜಾಯಿಂಟ್ ವೆಂಚರಿಗೆ ಡೆಬಿಟ್ ಆಗುತ್ತೆ. ಜಾಯಿಂಟ್ ವೆಂಚರಿಗೆ ಡೆಬಿಟ್ ಆಗುತ್ತೆ. ಅರ್ಥ ಆಯ್ತಾ? ಈ ಶೇರ್ ಅಕೌಂಟ್ ಅನ್ನು ನಾನು ಅಳ್ಕಿಸ್ತೇನೆ, ಏನ್ ತೊಂದರೆ ಇಲ್ಲ. ಈಗ ನಾವು ಹಾಕ್ಬೇಕಾದಂತ ಅಕೌಂಟ್ ಯಾವ್ದಪ್ಪ ಅಂದ್ರೆ ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಜಾಯಿಂಟ್ ಬ್ಯಾಂಕ್ ನೋಡಿ, ಜಾಯಿಂಟ್ ಬ್ಯಾಂಕ್ ಅಕೌಂಟ್, ಜಾಯಿಂಟ್ ವೆಂಚರ್ ಅಕೌಂಟ್ ಅಂದಾಗ ಫಸ್ಟ್ ನೀವೇನ್ ಮಾಡ್ಬೇಕು? ಮೆಟೀರಿಯಲ್ ಖರೀದಿ ಮಾಡಿದ್ದು, ಖರ್ಚು ಮಾಡಿದ್ದು, ಯಾವ್ದಾರ ಎಕ್ಸ್ಪೆನ್ಸ್ ಮಾಡಿದ್ರೆ, ಆಮೇಲೆ ಯಾರು ಇಂಡಿವಿಜುವಲ್ ವೆಂಚರ್ ಅಂದ್ರೆ ಖರ್ಚು ಮಾಡಿದ್ರೆ ಅವ್ರ ಹೆಸರಲ್ಲೇ ಡೆಬಿಟ್ ಮಾಡೋದು, ಇವನ್ನೆಲ್ಲ ಮಾಡ್ಬೇಕು ಡೆಬಿಟ್ ಸೈಡ್ ಜಾಯಿಂಟ್ ವೆಂಚರ್. ಹೌದಾ? ಜಾಯಿಂಟ್ ವೆಂಚರ್ ಅಕೌಂಟ್ ಇದೆ ನಾಮಿನಲ್ ಅಕೌಂಟ್ ಲೈಕ್ ಟ್ರೇಡಿಂಗ್ ಅಂಡ್ ಪೇಂಡಲ್ ಅಕೌಂಟ್. ಅಲ್ಲಿ ರೊಕ್ಕ ರುಜಿ ಹೋಗಿದ್ದು ಬಡಿದ್ದು ಇರಂಗಿಲ್ಲ. ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇದೆ ರಿಯಲ್ ಅಕೌಂಟ್ ವಿತ್ ರಿಗಾರ್ಡ್ಸ್ ಟು ಇನ್ಫ್ಲೋ ಅಂಡ್ ಔಟ್ಫ್ಲೋ ಆಫ್ ಕ್ಯಾಶ್ ಇರುತ್ತೆ ಇಲ್ಲಿ, ಅದನ್ನ ಹಚ್ಚೋದಕ್ಕೆ ಅರ್ಥ ಮಾಡ್ಕೊಡ್ರಿ. ಬ್ಯಾಂಕ್ ಅಕೌಂಟ್ ನಾಗ ಬರೋದು ಬರೀ ರೊಕ್ಕ ಬಂದಿದ್ದು ರೊಕ್ಕ ಹೋಗಿದ್ದು ಅಷ್ಟ ಬರ್ತೇವೆ ನಾವು. ಜಾಯಿಂಟ್ ವೆಂಚರ್ ನಲ್ಲಿ ಹಂಗಲ್ಲ. ಇದು ಒಂದು ನಮೂನಿ ನಾಮಿನಲ್ ಅಕೌಂಟ್. ಇದು ಟ್ರೇಡಿಂಗ್ ಪೇಂಡಲ್ ಅಕೌಂಟ್. ಎಷ್ಟು ಇನ್ಪುಟ್ ಇದೆ, ಎಷ್ಟು ಔಟ್ಪುಟ್ ಇದೆ. ಹೌದಾ? ಔಟ್ಪುಟ್ ಆಲ್ವೇಸ್ ಮೋರ್ ದನ್ ಇನ್ಪುಟ್ ಇದ್ದಾಗ ಅದು ಪ್ರಾಫಿಟ್ ಅಂತ ಬರುತ್ತೆ. ಇನ್ಪುಟ್ ಇಸ್ ಮೋರ್ ದನ್ ಔಟ್ಪುಟ್ ಇತ್ತಂದ್ರೆ ಅದು ಲಾಸ್ ಆಗುತ್ತೆ. ಅರ್ಥ ಆಯ್ತಾ? ಈಗ ನೀವು ಜಾಯಿಂಟ್ ಬ್ಯಾಂಕ್ ಬಂದಾಗ ಫಸ್ಟ್ ಏನ್ ಮಾಡ್ಬೇಕು? ಇದಕ್ಕೆ ಫಸ್ಟ್ ಜಾಯಿಂಟ್ ಬ್ಯಾಂಕಿಗೆ ಏನು ಶುರುವಾತಿಗೆ ಏನು ಜಮಾ ಆಗೈತಲ್ಲ ಅದನ್ನ ಹಚ್ಬೇಕು. ಶುರುವಾತಿಗೆ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಇರುತ್ತಲ್ಲ, 2x ಅಕೌಂಟ್ ಡೆಪಾಸಿಟೆಡ್. ಎಷ್ಟು ಡೆಪಾಸಿಟ್ ಮಾಡೋಣ?
36,000 ಟು ವೈಸ್ ಅಕೌಂಟ್ ಎಷ್ಟು ಡೆಪಾಸಿಟ್ ಮಾಡ್ಯಾನ 30,000 ಟು ಝೆಡ್ಸ್ ಅಕೌಂಟ್ ಎಷ್ಟು ಡೆಪಾಸಿಟ್ ಮಾಡಿದಾನೆ 40,000 ರೆಸ್ಪೆಕ್ಟಿವ್ಲಿ ಅಂದಾರ ನೋಡು ರೊಕ್ಕ ಜಮಾ ಓಂ ಪ್ರಥಮ ಇವರು ಬಿಸ್ನೆಸ್ ಚಾಲು ಮಾಡೋಕ್ಕಿಂತ ಮುಂಚೆ ಕೊಟ್ಟರು ಕೂಡಿ ನಾ 36 ಹಾಕ್ತೇನಂದ ಇವ್ 30 ಹಾಕ್ತೇನಂದ 40 ಹಾಕ ರೊಕ್ಕ ಗೋಳೆ ಹಾಕಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಮೊದಲ ಬ್ಯಾಂಕ್ನ ಜಮಾ ಕೊಟ್ಟು ಅರ್ಥ ಆಗತೈತಿ ಜಾಯಿಂಟ್ ಬ್ಯಾಂಕಿಗೆ ಜಮಾ ಕೊಟ್ಟು ಜಮಾ ಆದಾಗ ಖರ್ಚು ಮಾಡಕ್ ಬರ್ತದೆ ಜಮಾ ಇಲ್ಲ ಎಲ್ಲಿಂದ ಖರ್ಚು ಮಾಡಕ್ ಬರ್ತದೆ ಹೌದಾ ಫಸ್ಟು ದುಡ್ಡು ಹಾಕಿದ್ರು ಹಾಕಿದ್ದು ಏನು ಮಾಡಿದ್ರು ಒಂದು ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿದ್ರು ಅಲ್ಲಿ ಡೆಪಾಸಿಟ್ ಮಾಡಿದ್ದು ಬರ್ತದೆ ಆ ನಂತರ ಟು ಜಾಯಿಂಟ್ ವೆಂಚರ್ ಅಕೌಂಟ್ ಏನಿದು ಕಾಂಟ್ರಾಕ್ಟ್ ಪ್ರೈಸ್ ರಿಸೀವ್ಡ್ ಎಷ್ಟು ರಿಸೀವ್ ಆಗೈತೆ 2,80,000 2,80,000 ನಾಟ್ 3,40,000 ಜಾಯಿಂಟ್ ಬ್ಯಾಂಕಿಗೆ 3,40,000 ಹತ್ಬೇಡ್ರಿ ನೋಡ್ರಿ ಇಲ್ಲಿ ಸಪ್ರೇಟ್ ತೋರ್ಸನ್ನ ಜಾಯಿಂಟ್ ಬ್ಯಾಂಕಿಗೆ 2,80,000 ರೊಕ್ಕ ಕೊಟ್ಟಿದ್ದು ಅಷ್ಟ ತಗೊಂಡೇನಿ ಇನ್ನು 60,000 ಶೇರ್ ಕೊಟ್ಟಿದ್ದು ಬೇರೆ ಶೇರ್ ಅಕೌಂಟ್ ಓಪನ್ ಆಯ್ತು ಅದು ರಿಯಲ್ ಅಕೌಂಟ್ ಶೇರ್ ಅಕೌಂಟ್ ಇಸ್ ಆಲ್ಸೋ ರಿಯಲ್ ಅಕೌಂಟ್ ಹಂಗಂತ ಹೇಳೋದಾದ್ರೆ ಜಾಯಿಂಟ್ ಬ್ಯಾಂಕಿಗೆ ರೊಕ್ಕ ಬಂದ್ರಷ್ಟ ಜಾಯಿಂಟ್ ಬ್ಯಾಂಕಿಗೆ ರೊಕ್ಕ ಬಿಟ್ಟು ಬೇರೆ ಏನಾರ ಅಂದ್ರೆ ಆ ಅಕೌಂಟಿಗೆ ಅದು ಯಾವ ಹೆಸರಲ್ಲಿ ಬಂದ್ರೆ ಶೇರ್ ಬಂದ್ರೆ ಶೇರ್ ಅಕೌಂಟ್ ಬಿ ಆರ್ ಬಂದ್ರೆ ಬಿ ಆರ್ ಅಕೌಂಟ್ ರಿಯಲ್ ಅಕೌಂಟ್ ಖರೆ ಅದು ರೊಕ್ಕ ಬಂದ್ರಷ್ಟ ಬ್ಯಾಂಕ್ ಅಕೌಂಟ್ ಶೇರ್ ಬಂದ್ರೆ ಶೇರ್ ಅಕೌಂಟ್ ಬಿ ಆರ್ ಬಂದ್ರೆ ಬಿ ಆರ್ ಅಕೌಂಟ್ ಅರ್ಥ ಆಗತೈತಿ ಈಗ ಬ್ಯಾಂಕ್ ರೊಕ್ಕ ಬಂದಿದ್ದಷ್ಟೇ ಇಲ್ಲಿ ತಗೊಂಡ್ರಿ ಜಾಯಿಂಟ್ ಬ್ಯಾಂಕ್ ಹೌದಾ ಮತ್ ರೊಕ್ಕ ಏನ್ ಬಂದೈತೆ ನೋಡ್ರಿ ಮತ್ತು ಒಟ್ಟಾರೆ ರೊಕ್ಕ ಏನು ಬಂದೈತೆ ನೋಡ್ರಿ ಮತ್ತು ರೊಕ್ಕ ಏನು ವಾಟ್ ಈಸ್ ದ ಇನ್ಫ್ಲೋ ಆಫ್ ಕ್ಯಾಶ್ ಇನ್ಫ್ಲೋ ಆಫ್ ಕ್ಯಾಶ್ ಏನೈತೆ ನೋಡ್ರಿ ಮೊದ್ಲು ಇವ್ರು 36,000 ಕೊಟ್ಟಿತ್ತು 30,000 ಕೊಟ್ಟಿದ್ದು 40,000 ಕೊಟ್ಟಿತ್ತು ಒಂದೇದು ಕಂಪನಿಯಿಂದ 2,80,000 ಬಂತು ಆಮೇಲೆ ಏನ್ ಬಂದೈತಿ ಆಮೇಲೆ ಮಷಿನರಿ ಮಾರಿದ ರೊಕ್ಕ ಬಂದೈತಿ ಇಲ್ಲಿ ಬಂದೈತಿ ನೋಡಿ ಜಾಯಿಂಟ್ ಬ್ಯಾಂಕ್ 5,000 ಟು ಜಾಯಿಂಟ್ ವೆಂಚರ್ ಹೌದಾ ಸೇಲ್ ಆಫ್ ಮಷಿನರಿ ಪ್ಲಾಂಟ್ 5,000 ಬಂದೈತಿ ಇವ್ರು ತಗೊಂಡೋಗಿದ್ದು ಇದಕ್ಕೆ ಹಚ್ಚುವಂಗಿಲ್ಲ ಮತ್ತೆ ಇವ್ರು ತಗೊಂಡೋಗ್ಯಾರಲ್ರಿ ಅಂತ ಜಾಯಿಂಟ್ ಬ್ಯಾಂಕ್ ಐತಿ ತಗೊಂಡೋಗಿದ್ದು ಅವ್ರವ್ರ ಖಾತೆಗೆ ಹೋಗ್ತೈತಿ ಈ ಎಕ್ಸ್ ತಗೊಂಡೋಗಿದ್ದು ಎಕ್ಸ್ ಖಾತೆಗೆ ವೈ ತಗೊಂಡಿದ್ದು ವೈ ಖಾತೆಗೆ ಹೋಗ್ತಾರ ಬ್ಯಾಂಕಿನ ಖಾತೆಗೆ ಬರಂಗಿಲ್ಲ ರೊಕ್ಕ ಬಂದಿದ್ದಷ್ಟೇ ಬ್ಯಾಂಕಿನ ಖಾತೆ ಎಷ್ಟಾತ್ ನೋಡ್ರಿ ಇದು ಟೋಟಲ್ 2,80 ಪ್ಲಸ್ 40 320 350 386 391 ಜಾಯಿಂಟ್ ಬ್ಯಾಂಕ್ ಎಷ್ಟೈತಿ ನೋಡ್ರಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ 396 ಅಂತ 396 ಐತಿ ಇನ್ನೊಂದು ಏನೋ ಕ್ಯಾಶ್ ರಿಸಿಟ್ ಇರ್ಬೇಕಲ್ಲ ನೋಡೋಣ ಅವ್ರವ್ರ ಅಕೌಂಟ್ ಕ್ಲೋಸ್ ಮಾಡಿದಾಗ ಗೊತ್ತಾಕತ್ತೆ ಹೌದಾ ಈಗ ಇರ್ತಿರ್ಲಿ ಇಷ್ಟೊಂದು ರೊಕ್ಕ ಬಂದೈತಿ ಈಗ ನಾವು ಈಗ ನೋಡ್ರಿ ಪೇಮೆಂಟ್ ಏನ್ ಮಾಡಿರಪ್ಪ ಇಲ್ಲಿ ಜಾಯಿಂಟ್ ಬ್ಯಾಂಕ್ ಅಂದ್ರೆ ನೋಡ್ರಿ ಟು ಜಾಯಿಂಟ್ ವೆಂಚರ್ ಕಾಸ್ಟ್ ಆಫ್ ಮೆಟೀರಿಯಲ್ 1,76,000 ಬೈ ಜಾಯಿಂಟ್ ವೆಂಚರ್ ಏನು ಪರ್ಚೇಸ್ ಆಫ್ ಪ್ಲಾಂಟ್ ಎಷ್ಟಕ್ಕೆ ತಗೊಂಡಿರಿ 20,000ಕ್ಕ ಬೈ ಜಾಯಿಂಟ್ ವೆಂಚರ್ ವೇಜಸ್ 70,000 ವೇಜಸ್ 70,000 ಮತ್ತೇನಿದೆ ನೋಡ್ರಿ ಪೇಮೆಂಟ್ ಮಾಡಿದ್ದು ಏನಾಯ್ತು ನೋಡ್ರಿ ಏನೂ ಇಲ್ಲಲ್ಲ ಇಷ್ಟ ಬಿಟ್ಬಿಡ್ರಿ ನೋಡೋಣ ಈಗ ಎಕ್ಸ್ ಅಕೌಂಟ್ ಹಾಕಿ ಎಕ್ಸ್ ಅಕೌಂಟ್ ಒಬ್ಬೊಬ್ರದ ಅಕೌಂಟ್ ಹಾಕಿ ಎಕ್ಸ್ ಅಕೌಂಟ್ ವೈ ಅಕೌಂಟ್ ಝೆಡ್ ಅವ್ರವ್ರ ಅಕೌಂಟ್ ಸೆಟಲ್ ಮಾಡ್ಕೊಂಡು ಹೋಗಿ ಎಲ್ಲೆಲ್ಲಿ ಎಕ್ಸ್ ಅಂತ ಐತಲ್ಲ ಅದ್ರ ರಿವರ್ಸ್ ಆಗ್ತದೆ ಎಲ್ಲೆಲ್ಲಿ ಎಕ್ಸ್ ನೋಡ್ರಿ ಜಾಯಿಂಟ್ ವೆಂಚರ್ ಅಕೌಂಟ್ ಡೆಟಾರ್ ಟು ಎಕ್ಸ್ ಅಕೌಂಟ್ ಬಿಲ್ಡಿಂಗ್ ಪ್ಲಾನ್ ಎಕ್ಸ್ ಅಕೌಂಟ್ ಇಸ್ ಕ್ರೆಡಿಟೆಡ್ ಬೈ ಜಾಯಿಂಟ್ ವೆಂಚರ್ ಎಷ್ಟು ಜಾಯಿಂಟ್ ವೆಂಚರ್ ಅಕೌಂಟ್ ಡೆಟಾರ್ ಟು ಎಕ್ಸ್ ಅಕೌಂಟ್ 20,000 ಪ್ರಾಫಿಟ್ ಬೈ ಜಾಯಿಂಟ್ ವೆಂಚರ್
ಪ್ರಾಫಿಟ್ 20,000. ಇವು ಎಕ್ಸ್ಗೆ ಮುಟ್ಟಬೇಕಾದಂಥದ್ದು, ಇವು ಎಕ್ಸ್ಗೆ ಮುಟ್ಟಬೇಕಾದಂಥದ್ದು. ಅವ್ನು 4,000 ಖರ್ಚು ಮಾಡ್ಯಾನ, ಅವ್ನು ವಾಪಸ್ ಕೊಡಬೇಕು, 20,000 ರೂಪಾಯಿ ಅವ್ನು ಪ್ರಾಫಿಟ್ ಬರಬೇಕು, ಅದನ್ನ ಕೊಡಬೇಕು. ಹೌದಾ? ಒಂದೇ ಜಾಯಿಂಟ್ ವೆಂಚರ್ನ ಎಕ್ಸ್ ಏನು ಬಂದ ಅವ್ನು ಮುಗಿಸ್ಬಿಡ್ತೀವಿ. ಇಲ್ಲಿ ಕ್ರೆಡಿಟ್ ಸೈಡ್ ಬರುತ್ತೆ, ಕ್ರೆಡಿಟ್ ಸೈಡ್. ಇಲ್ಲಿ ಏನಾದ್ರು ಎಕ್ಸ್ ಐತನು? ಎಕ್ಸ್ ಐತೆ ನೋಡ್ರಿ. ಅನ್ಸೋಲ್ಡ್ ಮೆಟೀರಿಯಲ್ ತೊಗೊಂಡೋಗ್ಯಾನ, ಅದಕ್ಕೆ ಇಲ್ಲಿ ರಿವರ್ಸ್ ಬರ್ತದೆ. ಜಾಯಿಂಟ್ ವೆಂಚರ್ ಇಸ್ ಕ್ರೆಡಿಟೆಡ್ ಬೈ ಎಕ್ಸ್ ಐತಲ್ಲ, ಎಕ್ಸ್ ಅಕೌಂಟ್ ಡೆಟರ್ ಟು ಜಾಯಿಂಟ್ ವೆಂಚರ್. ಅನ್ಸೋಲ್ಡ್ ಮೆಟೀರಿಯಲ್ ತೊಗೊಂಡೋಗ್ಯಾನ, ಎಷ್ಟಕ್ಕ? 10,000. ನೋಡ್ರಿ ಇಲ್ಲೇ ಲೆಕ್ಕ ಸಿಗದ ನಿಮ್ಗೆ. ಅವ ಖರ್ಚು ಮಾಡಿದ್ 4,000, ಅವ್ನ ಪ್ರಾಫಿಟ್ 24,000 ಯಾವ್ದು ಇದು ಕೊಡ್ಬೇಕಾಯ್ತು. ಅವ್ನು ಅದ್ರ ಪೈಕಿ 10,000 ರೂಪಾಯಿ ಮೆಟೀರಿಯಲ್ ಒಯ್ದಾನ, ಇನ್ನು 14,000 ಕೊಡ್ಬೇಕಾಗ್ತದೆ. ಅದಕ್ಕೆ ಜಾಯಿಂಟ್ ವೆಂಚರ್ಗೆ ಸಂಬಂಧಪಟ್ಟಿದ್ದು. ಜಾಯಿಂಟ್ ಬ್ಯಾಂಕ್ನಾಗ ಏನೇನೈತಿ ನೋಡ್ರಿ ಅವ್ನು. ಜಾಯಿಂಟ್ ಬ್ಯಾಂಕ್ ನಲ್ಲಿ 2x 36,000 ಐತಿ, ಅದೇನಾಯ್ತು? ಬೈ ಜಾಯಿಂಟ್ ಬ್ಯಾಂಕ್ 36,000. ಬೈ ಜಾಯಿಂಟ್ ಬ್ಯಾಂಕ್ 36,000. ಬೈ ಜಾಯಿಂಟ್ ಬ್ಯಾಂಕ್ 36,000. ಮತ್ತೆಲ್ಲಿ ಎಕ್ಸ್ ಇಲ್ಲ, ಎಲ್ಲರೂ ನೋಡ್ರಿ ಎಕ್ಸ್ ಎಲ್ಲಿ ಇಲ್ಲ. ಕ್ಲೋಸ್ ಮಾಡಿಬಿಡ್ರಿ ಎಕ್ಸ್ ಅಕೌಂಟ್. ಎಕ್ಸ್ ಅಕೌಂಟ್ ಕ್ಲೋಸ್ ಮಾಡಿ. ಎಷ್ಟೈತಿ? 36 ಪ್ಲಸ್ 20, 56 ಪ್ಲಸ್ 4 ಎಷ್ಟಾಯ್ತು? 60,000. ಇಲ್ಲಿ 60,000. ಈಗ 60,000 ರೂಪಾಯಿ 10,000 ರೂಪಾಯಿ ನಾವು ಮಟೀರಿಯಲ್ ಒಯ್ದಾನ, ಅದನ್ನ ಡಿಡಕ್ಟ್ ಮಾಡಿ ಅವ್ನಿಗೆ ಎಷ್ಟು ಕೊಡ್ಬೇಕಾಕತಿ? ಎಕ್ಸ್ ನಾವು ಎಷ್ಟು ಕೊಡಬೇಕು? 50,000 ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್. ಫೈನಲ್ ಪೇಮೆಂಟ್ ಟು ಎಕ್ಸ್ ಇಸ್ 50,000. ಫೈನಲ್ ಪೇಮೆಂಟ್ ಟು ಎಕ್ಸ್ ಇಸ್ ಇನ್ನೊಂದು ಐತಿ, ಎಕ್ಸ್ ಶೇರ್ ಒಯ್ದಾನ ನೋಡ್ರಿ, ಮರ್ತಿದ್ದೆ ನಾನು. ಎಕ್ಸ್ ಶೇರ್ ಒಂದು ಒಯ್ದಾನ ನೋಡ್ರಿ, ಇಲ್ಲಿದಷ್ಟ ಆತು. ಎಕ್ಸ್ ಶೇರ್ ಒಂದು ಒಯ್ದಾನ ನೋಡ್ರಿ. ಶೇರ್ ಅಕೌಂಟ್ನಾಗ ನಾವು ಬೈ ಎಕ್ಸ್ ಅಂತ ಬರ್ದೇವಲ್ಲ, ಹೌದಲ್ಲ? ಶೇರ್ ಅಕೌಂಟ್ ಬೈ ಎಕ್ಸ್ ಅಂತ ಬರ್ದೇವಲ್ಲ, ಅದೇನಾಯ್ತು? ಎಕ್ಸ್ ಅಕೌಂಟ್ಗೆ ಟು ಶೇರ್ಸ್ ಅಕೌಂಟ್ ಆತ್ ನೋಡ್ರಿ. ಶೇರು ಒಯ್ದಾನವ, ಮಟೀರಿಯಲ್ ಹೆಂಗ್ ಒಯ್ದಾನ? ನಮ್ಗೆ ಶೇರ್ ಒಯ್ದಾನ. ಎಷ್ಟಕ್ಕೆ ಒಯ್ದಾನ? 55,000 ರೂಪಾಯಿ ಒಯ್ದಾನ. 55,000 ರೂಪಾಯಿ ಒಯ್ದಾನ. ಏನಾಯ್ತು? ಇಲ್ಲಿ ಡೆಬಿಟ್ ಸೈಡ್ ಹೆಚ್ಚಾಯ್ತು, 65,000 ಡೆಬಿಟ್ ಸೈಡ್. ಅದರರ್ಥ ಅವ್ನು ಕೊಡೋದಕ್ಕಿಂತ ಹೆಚ್ಚು ಅವ್ನು ಒಯ್ದಿದ್ದ ಹೆಚ್ಚಾಯ್ತು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಾಗ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಬಂದಾಗ ಅವ್ನು ರೊಕ್ಕ ತರ್ತಾನಲ್ಲ, ಕ್ಯಾಶ್, ಹಂಗಿದು. ಅವ ಮೊದಲು ಹಾಕಿದ್ 4,000, ಅವನ ಪ್ರಾಫಿಟ್ 20,000, 24,000 ಖರ್ಚು ಮಾಡಿದ್ 4 ಇದು ಪ್ಲಸ್ ಅವ್ನು 36,000 ರೂಪಾಯಿ ಏನ್ ಮಾಡಿದ್ದ? ಕ್ಯಾಪಿಟಲ್ ಹಾಕಿದ್ದ. ಒಟ್ಟ 60,000 ಹಾಕಿದ್ದವ. 60,000 ವಾಪಸ್ ಕೊಡ್ಬೇಕು ಖರೆ, ಆದ್ರೆ 60,000 ಕೊಡೋಕ್ಕಿಂತ ಮುಂಚೆ 10,000 ರೂಪಾಯಿ ಮೆಟೀರಿಯಲ್ ಒಯ್ದಾನ, ಇನ್ನು 50,000 ಕೊಡ್ಬೇಕಾಗಿತ್ತು. 55,000 ರೂಪಾಯಿ ಶೇರ್ ಒಯ್ದಾನ. ಅದರರ್ಥ ಏನು? ಇನ್ನ ಅವನ 5,000 ವಾಪಸ್ ತರಬೇಕು. ಅದಕ್ಕೆ ಇಲ್ಲಿ ಏನಂದ್ರಿ? ಬೈ ಜಾಯಿಂಟ್ ಬ್ಯಾಂಕ್ 5,000 ತರದಿದ್ರ ತರಬೇಕು, ಕೊಡದಿದ್ರ ಕೊಡ್ಬೇಕು. ಫೈನಲ್ ಸೆಟಲ್ಮೆಂಟ್. ಹೌದಾ? ಎಕ್ಸ್ ಏನ್ ಮಾಡಿದ? 5,000 ರೂಪಾಯಿ ಅವನ ತಗೊಂಡ್ ಬರಾಕತ್ತಾನ. ಇಲ್ಲಿ ಜಾಯಿಂಟ್ ಬ್ಯಾಂಕಿಗೆ ಏನಾಗ್ತದು? ರಿಸಿಕ್ಟ್ ಆತ್ ನೋಡ್ರಿ. ಜಾಯಿಂಟ್ ಬ್ಯಾಂಕಿಗೆ ಏನಾಯ್ತು? ರಿಸಿಕ್ಟ್ ಆಯ್ತು. 2x ಅಕೌಂಟ್ 5. ಸರಿ ಹೋಯ್ತಾ? ಎಕ್ಸ್ ಅಕೌಂಟ್ ಕ್ಲೋಸ್ ಆತಾ? ಎಕ್ಸ್ ಅಕೌಂಟ್ ಕ್ಲೋಸ್ ಮಾಡಿದಾಗ ನಮ್ಗೆ ಏನ್ ಗೊತ್ತಾಯ್ತು? ಎಕ್ಸ್ ಹ್ಯಾಸ್ ಟು ಬ್ರಿಂಗ್ ಇನ್ ಕ್ಯಾಶ್ ಟು ದ ಎಕ್ಸ್ಟೆಂಟ್ ಆಫ್ 5,000. ಯಾಕಂದ್ರೆ ಎಕ್ಸ್ ಮೊದಲು ಹಾಕಿದ ರೊಕ್ಕ ಎಷ್ಟಿತ್ತು? 36,000. ಅವನು ಕ್ಯಾಪಿಟಲ್ಲು 20,000, ಪ್ರಾಫಿಟ್ 4,000, ಖರ್ಚು ಮಾಡಿದ್ದು 60,000 ಅವ್ನು ಕೊಡ್ಬೇಕಾಗಿತ್ತು. ನಾವು 60,000 ಯಾವಾಗ ಕೊಡ್ಬೇಕಿತ್ತು? ಅವ್ನು ಏನು ಒಯ್ದಿರ್ಲಿಲ್ಲ ಅಂದ್ರೆ 60,000 ಕೊಡ್ಬೇಕಾಗಿತ್ತು. ಬಟ್ ನಾವು ಕೊಡೋದು 60,000 ಇತ್ತು, ಅವ್ ಆಲ್ರೆಡಿ ಒಯ್ದಿದ್ದು ಎಷ್ಟಿತ್ತು? 65 ಇತ್ತು. ಅವನ ಉಲ್ಟಾ ನಮ್ಗೆ 5,000 ರೂಪಾಯಿ ತಗೊಂಡ್ ಬಂದ. ಅಕೌಂಟ್ ಹ್ಯಾಸ್ ಬೀನ್ ಕ್ಲೋಸ್ಡ್ ಬೈ ಜಾಯಿಂಟ್ ಬ್ಯಾಂಕ್. He has brought in cash to the X account settle ಆತ. Now come to Y's account. ಇದನ್ನ ಬರ್ಕೊಂಡ್ರಿ ಎಲ್ಲ? ಎಕ್ಸ್ ಅಕೌಂಟ್ ಎಲ್ಲ ಬರ್ಕೊಂಡ್ರಿ? ಎಕ್ಸ್ ಅಕೌಂಟ್ ಎಲ್ಲ ಬರ್ಕೊಂಡ್ರಿ? 1, 2, 3, 4 ಈಚೆ ಕಡೆ ಕ್ರೆಡಿಟ್ ಸೈಡ್ 4 ಎಂಟ್ರಿ, ಡೆಬಿಟ್ ಸೈಡ್ 2 ಎಂಟ್ರಿ ಬರ್ಕೊಂಡ್ರಿ ಎಲ್ಲ? ಎಲ್ಲರೂ ಬರ್ಕೊಂಡ್ರಿ? ಅಳಕಸ್ಲಿ ಎಕ್ಸ್ ಅಕೌಂಟ್ ಅಳಕಸ್ಲಿ. ಅಲ್ಲೇ ನಮ್ದು ವೈಸ್ ಅಕೌಂಟ್ ಹಾಕೈತಿ ನೋಡಿ.
ಮೊದಲನೇದೊಂದು ವೈಸ್ ಅಕೌಂಟ್. ಜಾಯಿಂಟ್ ವೆಂಚರ್ ಅಕೌಂಟಿಗೆ ಬರೀ ನಾವು ಎಲ್ಲೆಲ್ಲಿ ವೈ ಅಂತ ಐತಿ ಅದನ್ನ ಬರೀರಿ. ಜಾಯಿಂಟ್ ವೆಂಚರ್ ಅಕೌಂಟ್ ಡೆಟಾರ್ ಟು ವೈಸ್ ಅಕೌಂಟ್ ಕಾಂಕ್ರೀಟ್ ಮಷಿನ್ 35,000. ವೈಸ್ ಅಕೌಂಟ್ ಕ್ರೆಡಿಟ್ ಬೈ ಜಾಯಿಂಟ್ ವೆಂಚರ್ ಬ್ರಾಕೆಟ್ ನ ಕಾಂಕ್ರೀಟ್ ಮಷಿನ್ ಎಷ್ಟು 35,000. ಆಮೇಲೆ ಅವನು ಪ್ರಾಫಿಟ್ 10,000 ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಪ್ರಾಫಿಟ್ 10,000. ಇಲ್ಲಿ ಎಲ್ಲಿ ನೋಡ್ರಿ ಜಾಯಿಂಟ್ ವೆಂಚರ್ ನಲ್ಲಿ ವೈಸ್ ಅಕೌಂಟ್ ಐತಿ ನೋಡ್ರಿ. ಇಲ್ಲಿ ಏನು ಅವ ಇದಾನ ಹೌದಾ? ಸೊ 15,000 ಟು ಜಾಯಿಂಟ್ ವೆಂಚರ್ ಅಕೌಂಟ್ 15,000 ಟು ಜಾಯಿಂಟ್ ವೆಂಚರ್ ಅಕೌಂಟ್. ಮತ್ತೇನಿದೆ ನೋಡಿ ವೈಸ್ ಅಕೌಂಟ್. ಎಲ್ಲರೂ ವೈಸ್ ಅಕೌಂಟ್ ಐತೆ ನೋಡ್ರಿ. ಇಲ್ಲಿ ಒಂದು ವೈ ಇತ್ತು, ಇಲ್ಲಿ ಒಂದು ವೈ ಇದೆ ಪ್ರಾಫಿಟ್. ಕಡೆ ಕ್ರೆಡಿಟ್ ಸೈಡ್ ಒಂದು ವೈ ಇದೆ 15,000 ಇಲ್ಲಿ. ಆಮೇಲೆ ಜಾಯಿಂಟ್ ಬ್ಯಾಂಕ್ ಇದೆ. ಜಾಯಿಂಟ್ ಬ್ಯಾಂಕ್ನಾಗ ವೈ 30,000 ಐತೆ. ಬೈ ಜಾಯಿಂಟ್ ಬ್ಯಾಂಕ್ 30,000. ಹಂಗಾರೆ ಒಟ್ಟು ವೈ ಎಷ್ಟು ಇದು ಮಾಡ್ಬೇಕ ನೋಡ್ರಿ. ಒಟ್ಟು ವೈ 35,000 ವೈ ಕಾಂಕ್ರೀಟ್ ಮಷಿನ್ ತಂದ. 10,000 ರೂಪಾಯಿ ಅವ್ನ ಪ್ರಾಫಿಟ್ 45,000. 30,000 ರೂಪಾಯಿ ಇನಿಷಿಯಲ್ ಕಾಂಟ್ರಿಬ್ಯೂಷನ್ ಎಷ್ಟಾಯ್ತು 75,000 ಅಂತ ಕೊಡ್ಬೇಕು ನಾವು. 75,000. ಅದ್ರ ಪೈಕಿ ಅವ ಏನು ಒಯ್ದಾನ? ಅದ್ರ ಪೈಕಿ ಅವ ಏನದಾನ 15,000 ರೂಪಾಯಿದ್ದು ಮಷಿನ್ ಒಯ್ದಾನ. 75,000 15,000 ರೂಪಾಯಿ ಮಷಿನ್ ಒಯ್ದಾನ. ಹೌದಾ? ಇಲ್ಲೆಲ್ಲರ ವಾಯ್ ಅದಾನ ಎಲ್ಲಿ ಹಂಗಾರ 75,000 ಅವನು ಕೊಡೋದಿತ್ತು. 75,000 ಅವನು ಕೊಡೋದಿತ್ತು. ಅದ್ರ ಪೈಕಿ 15,000 ಮಷಿನ್ ಒಯ್ದ. ಇನ್ನೇನು ಕೊಡ್ಬೇಕಂದ್ರೆ 60,000. ಏನಾಯ್ತು? ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಂದ್ರೆ ವೈನಿಗೆ ನಾವು 60,000 ಕೊಟ್ವಿ. ಪೇಮೆಂಟ್ ಆಯ್ತು. ಪೇಮೆಂಟ್ ಸೈಡ್ ಹತ್ರ ಇಲ್ಲಿ ಬೈ ವೈಸ್ ಅಕೌಂಟ್ ಜಾಯಿಂಟ್ ಬ್ಯಾಂಕ್ ತೋರಿ ಇಲ್ಲಿ. ಇದು ಸೆಟ್ಲ್ ಆದಂಗೆ ಪೇಮೆಂಟ್ ಮಾಡ್ಕೊಂಡು ಹೋಗ್ಬೇಕು ಜಾಯಿಂಟ್ ಬ್ಯಾಂಕ್ಗೆ. ಬೈ ವೈಸ್ ಅಕೌಂಟ್ ಹೌ ಮಚ್ 60,000. ಇದು ಸೆಟ್ಲ್ ಆಗಬೇಕು, ಅದು ಸೆಟ್ಲ್ ಆಗಬೇಕು ಜಾಯಿಂಟ್ ಬ್ಯಾಂಕ್. Is it okay? Wise account is closed. Now come to debt account. Wise account close आता? Any confusion? ಎಲ್ಲೆಲ್ಲಿ ಜಾಯಿಂಟ್ ವೆಂಚರ್ ವೈ ಅದನ್ನ ಹಚ್ಚಿರಿ. ಜಾಯಿಂಟ್ ಬ್ಯಾಂಕ್ನಾಗ ಎಲ್ಲ ವೈ ಹಚ್ಚಿರಿ ಅದನ್ನ ಹಚ್ಚಿರಿ. ಫೈನಲ್ ಸೆಟಲ್ಮೆಂಟ್ ಮಾಡಿ. ಹೌದಾ? Now come to order. Debit side of joint venture 15,000 machinery taken over. Then to joint bank 60,000 paid 75,000. Illi by joint venture 35,000 concrete machine here. By joint venture profit 10,000. By joint bank initial contribution 30,000. Total 75,000. Now come to debt account. Debt account. Corner ಭಾಳ ಈಸಿ ಐತಿದು. ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಸುಮ್ಮನೆ ಆರಾಮ್ಸೆ ಹೇಳಾಕ್ತೇನೆ. ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಕಾರಣ. ಎಲ್ಲೆಲ್ಲಿ ಹೆಡ್ ಅದಲ್ಲ ಅವ್ನು ತೋರಿ. ಜಾಯಿಂಟ್ ವೆಂಚರ್ ಅಕೌಂಟ್ ಬೇಕಾಗುತ್ತೆ ಹೆಡ್ ಅಕೌಂಟ್ ಲಾರಿ ಬ್ರಾಟಿಂಗ್. ಹೆಡ್ ಅಕೌಂಟ್ ಇಸ್ ಕ್ರೆಡಿಟೆಡ್ ಬೈ ಜಾಯಿಂಟ್ ವೆಂಚರ್ ಹೌ ಮಚ್ 50,000. ಆಮೇಲೆ ಅವನು ಪ್ರಾಫಿಟ್ ಎಷ್ಟು 10,000. Profit 10. ಆಮೇಲೆ ಇನಿಷಿಯಲ್ ಕಾಂಟ್ರಿಬ್ಯೂಷನ್ ಡೆಟ್ ಅಕೌಂಟ್ 40,000. 50,000 ಲಾರಿ ತಂದ. 10,000 ಪ್ರಾಫಿಟ್ 60,000 40,000 ಏನು 40,000 ಏನು 40,000 ಏನು our initial contribution. Total 1 lakh we need to pay. Total 1 lakh we need to pay. 1 lakh.
ಅದ್ರಲ್ಲಿ ಯಾವ ತಗೊಂಡ್ ಹೋಗಿದ್ದೇನ್ ನೋಡ್ರಿ, ಝೆಡ್ ಅಕೌಂಟ್ ಲಾರಿ 30,000, ಲಾರಿ 30,000. ಒಟ್ಟ 1 ಲಕ್ಷ ಕೊಡ್ಬೇಕಾಯ್ತು, ಅದ್ರ 30,000 ರೂಪಾಯಿ ಲಾರಿ ಒಯ್ದ. ಹೌದಾ? ಮತ್ತೆಲ್ಲರ ಝೆಡ್ ಐತನ್ ನೋಡ್ರಿ, ಎಲ್ಲಿ ಝೆಡ್ ಇಲ್ಲ. ಸೊ ಅವ್ನು ಕೊಡ್ಬೇಕಾಗಿದ್ದ ಎಷ್ಟೀಗ 70,000. ಜಾಯಿಂಟ್ ಬ್ಯಾಂಕ್ 70,000. ಇಲ್ಲಿ ಬೈ ಝೆಡ್ಸ್ ಅಕೌಂಟ್ ಎಷ್ಟು 70,000. ಜಾಯಿಂಟ್ ಬ್ಯಾಂಕ್ ನಲ್ಲಿ ರೊಕ್ಕ ಉಳಿಬಾರ್ದು, ಟ್ಯಾಲಿ ಆಗಬೇಕು. ಟ್ಯಾಲಿ ಆಗತ್ತನ್ ನೋಡ್ರಿ, ಟ್ಯಾಲಿ ಆಗತ್ತನ್ ನೋಡ್ರಿ ಜಾಯಿಂಟ್ ಬ್ಯಾಂಕ್. ಜಾಯಿಂಟ್ ಬ್ಯಾಂಕ್ 3,96,000 ಬರ್ತಾ, 3,96,000 ಬರ್ತಾ, 3,96,000. Both sides 3,96,000. Yeah, this is how you need to prepare. Any confusion? Any confusion? ಆರಾಮ್ ಸೆ ತಿಳಿತಲ್ಲ, ಏನು ತೊಂದರೆ ಇಲ್ಲ. ಇಲ್ಲ ಅಂದ್ರೆ ಮತ್ತೆ ನೀವು ರಿಪೀಟ್ ಏನ್ರಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗೋದೈತಿ, ನೋಡೋದೈತಿ. ಹಿಂದಿ ಮನಿ ಇವೆಲ್ಲ ಅಪ್ಲೋಡ್ ಆಗಿದಾವ, ಹಿಂದಿ ಮನಿ ಪ್ರಾಬ್ಲಮ್ ಎಲ್ಲ ಅಪ್ಲೋಡ್ ಆಗಿದಾವ, ನೋಡ್ಕೊಂಡಿರಿ. ನಾ ಸ್ವಲ್ಪ ಲೆಂಗ್ದಿ ಪ್ರಾಬ್ಲಮ್, ಅದಕ್ಕೆ ಐ ಹ್ಯಾವ್ ಟೇಕನ್ ಮಚ್ ಆಫ್ ಟೈಮ್. ಸ್ವಲ್ಪ ಅವಸರ ಮಾಡಿ ಏನು, ಐ ಹ್ಯಾವ್ ಟೇಕನ್ ಮಚ್ ಆಫ್ ಟೈಮ್ ಫಾರ್ ದಿಸ್ ಪ್ರಾಬ್ಲಮ್. ಈಗ ನಾ ಇನ್ನೊಂದು ಪ್ರಾಬ್ಲಮ್ ಕಳಿಸಿದ್ದೆ ನೋಡಿ, ಮತ್ತೊಂದು ಕಳಿಸಿದ್ದೆ. ಯಾವ್ದಾದ್ರು ಪ್ರಾಬ್ಲಮು ಕಳಿಸಿದ್ದು, ಇನ್ನೊಂದು ಕಳಿಸಿದ ಪ್ರಾಬ್ಲಮ್ ಯಾವ್ದಪ್ಪ ಅದು, A and B entered into joint venture. Shall I proceed to next one? A and B entered into joint venture. ಈ ಕಂಟಿನ್ಯೂ ಮಾಡ್ಲೋ ಅಥವಾ ನಾಳೆಗೆ ತಗೊಳ್ಳೋ? ಟೈಮ್ ಆಯ್ತು ನನಗೆ ಮೋಸ್ಟ್ಲಿ. ಈಗ ವಾಟ್ ಈಸ್ ಟೈಮ್? 6:40 ಪ್ರಾರಂಭ ಮಾಡೇನಿ, 40 ನಿಮಿಷ ಆಯ್ತು, 45 ನಿಮಿಷ ಆಯ್ತು. ಸಾಕು ಹಾಂ, ಸಾಕು. ಹಾಂ, ಆ ಕೊಟ್ಟ ಪ್ರಾಬ್ಲಮ್ಮು ನೀವು ಬಿಡಿಸ್ತಿರೋ ಅಥವಾ ನಾನು ಬಿಡಿಸ್ಬೇಕು? ಬಿಡಿಸೋಂಗೆ ಐತೆ, ಅದೇನಿಲ್ಲ. A and B entered into joint venture ಹೇಳ್ತೇನೆ ನೋಡ್ರಿ ಹಿಂಗೆ. A and B entered into joint venture, contributed 90,000, 60,000. ಜಾಯಿಂಟ್ ಬ್ಯಾಂಕಿಗೆ ಏನು ಮಾಡ್ರಿ, ಕ್ರೆಡಿಟ್ ಕೊಡಿ. ಆಮೇಲೆ ಟ್ರಾನ್ಸಾಕ್ಷನ್ಸ್ ಆಫ್ ವೆಂಚರ್ ವೇರ್ ನೋಡ್ರಿ, ದೇ ಹ್ಯಾವ್ ಪರ್ಚೇಸ್ ಲ್ಯಾಂಡ್, ಜಾಯಿಂಟ್ ಬ್ಯಾಂಕಿಗೆ ಹೋಯ್ತು 90,000. ದೇ ಹ್ಯಾವ್ ಇನ್ಕರ್ಡ್ ಲೀಗಲ್ ಎಕ್ಸ್ಪೆನ್ಸ್ 8,000, ಜಾಯಿಂಟ್ ಬ್ಯಾಂಕಿಗೆ ಹೋಯ್ತು. ಹೌದಾ? ಜಾಯಿಂಟ್ ವೆಂಚರಿಗೆ ಡೆಬಿಟ್ ಮಾಡ್ರಿ. ಟು ಜಾಯಿಂಟ್ ಬ್ಯಾಂಕ್, ಜಾಯಿಂಟ್ ವೆಂಚರಿಗೆ ಟು ಜಾಯಿಂಟ್ ಬ್ಯಾಂಕ್. ಹೌದಾ? ಟು ಜಾಯಿಂಟ್ ಬ್ಯಾಂಕ್. ಆಮೇಲೆ ಲೀಗಲ್ ಎಕ್ಸ್ಪೆನ್ಸು ಟು ಜಾಯಿಂಟ್ ಬ್ಯಾಂಕ್. ಲ್ಯಾಂಡ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರು ಟು ಜಾಯಿಂಟ್ ಬ್ಯಾಂಕ್, ಜಾಯಿಂಟ್ ವೆಂಚರ್ 40,000. ಆಮೇಲೆ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸ್ ಪೇಡ್ ಬೈ ಎ ಅಂತ ಐತಿ ನೋಡ್ರಿ, ಜಾಯಿಂಟ್ ವೆಂಚರಿಗೆ ಟು ಎ, ಅದು ಎಕ್ಸ್ಪೆನ್ಸ್ ಎ ಖರ್ಚು ಮಾಡ. ಅದರ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಬಿ, ಅದು ಟು ಬಿ, ಜಾಯಿಂಟ್ ವೆಂಚರ್ಗೆ, ಅದು ಖರ್ಚ 5,000. ಆ ನಂತರ ಸೇಲ್ ಪ್ರೊಸೀಡ್ಸ್ ಆಫ್ ಹಾಫ್ ಆಫ್ ದ ಲ್ಯಾಂಡ್ 80,000. ಅರ್ಧ ಲ್ಯಾಂಡ್ ಸೇಲ್ ಮಾಡ್ಯಾರ ಅವರು, ಅದಕ್ಕೆ ಬೈ ಜಾಯಿಂಟ್ ಬ್ಯಾಂಕ್, ಜಾಯಿಂಟ್ ವೆಂಚರ್ಗೆ ಬೈ ಜಾಯಿಂಟ್ ಬ್ಯಾಂಕ್ 80,000. ಆಮೇಲೆ ಸೇಲ್ ಪ್ರೊಸೀಡ್ಸ್ ಆಫ್ ಅದರ್ 1/4 ಲ್ಯಾಂಡ್ ರಿಸೀವ್ಡ್ ಬೈ ಬಿ. ನೋಡ್ರಿ, ಇದ್ದಿದ್ರಾಗ ಅರ್ಧ ಡೈರೆಕ್ಟ್ ಬಂದೈತಿ ಜಾಯಿಂಟ್ ಬ್ಯಾಂಕ್, ಇನ್ನರ್ಧದಾಗ ಅರ್ಧ 1/4 ಅದು ಮಾರೈತಿ. ಅದ್ರ ರೊಕ್ಕ ಯಾರ ಹತ್ರ ಐತಿ? ಬಿನ್ ಹತ್ರ ಐತಿ. ಅದಕ್ಕೆ ಜಾಯಿಂಟ್ ವೆಂಚರ್ಗೆ ಬೈ ಬಿ ಅನ್ನಬೇಕು, ಆ ರೊಕ್ಕ ಬಿನ್ ಹತ್ರ ಐತಿ. ಒಂದೇದ್ದು 80,000 ಬೈ ಜಾಯಿಂಟ್ ಬ್ಯಾಂಕ್ ಅನ್ಬೇಕು, ಸೇಲ್ ಆಫ್ ಲ್ಯಾಂಡ್. ಇನ್ನು ಎರಡನೇ ಸೇಲ್ ಐತಲ್ಲ, ಅದು 1/4 ಸೇಲ್ ಆಗಿದ್ ರೊಕ್ಕ ಯಾರ ಹತ್ರ ಐತಿ? ಬಿನ್ ಹತ್ರ ಐತಿ, ಬೈ ಬಿ ಅನ್ಬೇಕು, ಜಾಯಿಂಟ್ ಬ್ಯಾಂಕ್ ಅಲ್ಲ. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಇನ್ನ 1/4 ಓದತ್ತಲ್ಲ, ರಿಮೈನಿಂಗ್ ಲ್ಯಾಂಡ್ ಟೇಕನ್ ಓವರ್ ಬೈ ಎ 35, ಅದನ್ನ ಬೈ ಎ ಅನ್ನಬೇಕು. ಬೈ ಬಿ 50,000, ಬೈ ಎ 35,000. ಇಷ್ಟು ಜಾಯಿಂಟ್ ವೆಂಚರ್. ಹಾಗಾದ್ರೆ ಪ್ರಾಫಿಟ್ ಬರುತ್ತೆ. ಮಾಡ್ಕೋತೀರಿ? ಮಾಡ್ತೀರಲ್ಲ ನೀವು? 15,000 ಪ್ರಾಫಿಟ್
ಮೋರ್ ದನ್ 15,000 ಪ್ರಾಫಿಟ್. ಸೊ ಅವರು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿಲ್ಲ ಅಂದ್ರೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿಬಿಡಿ. 7,500 7,500 ಅರ್ಥ ಆಯ್ತಾ? ಮಾಡ್ತಾರೆ ನೀವು ಬಾಯಲ್ಲೇ ಮಾಡ್ತಾರೆ, ಅಷ್ಟು ಪರ್ಫೆಕ್ಟ್ ಆಗಿದೆ. ಶಾಲ್ ವಿ ಮೀಟ್ ಟುಮಾರೋ ಈವ್ನಿಂಗ್ at 6:30? ಟುಮಾರೋ ಈವ್ನಿಂಗ್ at 6:30. ಇಸ್ ಇಟ್ ಓಕೆ? ಮುಗಿಸೋಣ? ಶಾಲ್ ವಿ ಕನ್ಕ್ಲೂಡ್ ದ ಕ್ಲಾಸ್? ಓಕೆ, ಬಾಯ್, ಗುಡ್ ನೈಟ್.